ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಲ್ ದಿ ಬೆಸ್ಟ್ ಮಗನೇ. ಥ್ಯಾಂಕ್ಸ್ ಅಪ್ಪ. ದೊಡ್ಡ ಯಜಮಾನ್ರೆ, ಒಳ್ಳೇದಾಗಲಿ. ಥ್ಯಾಂಕ್ಸ್ ರಮೇಶ್. ಇವತ್ತು ಆಟೋ ಡ್ರೈವರ್ ಆಗಿ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅಮ್ಮನ ಆಶೀರ್ವಾದ ಸಿಗ್ಲಿಲ್ಲ ಅಂತ ಕೊರಗಿತ್ತು. ಆದ್ರೆ ಅವ್ರ ಮುಖನಾದ್ರೂ ನೋಡ್ಕೊಂಡು ಹೋಗೋ ಭಾಗ್ಯ ಸಿಕ್ತಲ್ಲ. ಥ್ಯಾಂಕ್ಸ್ ಅಮ್ಮ. ಅಪ್ಪ, ಇವತ್ತು ನಾನು ಹೊಸ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಬೇಕು ನನಗೆ. ನಿಮ್ಮ ಆಶೀರ್ವಾದ ಇದ್ರೆ ಸೋಲೋ ಮಾತೇ ಇಲ್ಲ. ನಿನ್ಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಮಗನೇ, ಯೋಚನೆ ಮಾಡ್ಬೇಡ, ಹೋಗ್ಬಾ. ಅವರು ಕೂಡ ಬಸ್ರಿ ತಾನೆ. ಮುಚ್ಚುಮರೆ ಮಾಡಬಾರ್ದು ಅನ್ನೋರು ತಾವೇ ಮುಚ್ಚುಮರೆ ಮಾಡಬಾರ್ದು. ನಾನು ಯಾವ ಮುಚ್ಚುಮರೆ ಮಾಡಿದೆ? ಲೇ ದಾಮು, ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಪ್ಪ. ಮತ್ತೆ ಮುಖ ಊದಿಸ್ಕೊಂಡೆ ಕೂತಿದ್ಯಲ್ಲ, ಯಾಕೆ? ಏನಾಯ್ತೆ ಅಲ್ವೇ? ಬಸ್ರಿ ಹೆಂಗಸರು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು ಅಂತ ಗೊತ್ತು ತಾನೆ? ಹಬ್ಬ ಸದ್ಯ ನಾನು ಬಸ್ರಿ ಅನ್ನೋದು ನೆನಪಿದೆ ತಾನೇ ನಿಮ್ಗೆ? ಮರೆತ ನೆನ್ಗಿರು ಮರೀರಿ ಹ್ಯಾಂಗ ಅಂತ ಹಾಡು ಕೇಳಿಲ್ವೇನೆ? ನೀನು ಬಸ್ರಿ ಅನ್ನೋದು ಹ್ಯಾಂಗ ಮರೆಯೋಕ್ಕಾಗುತ್ತೆ? ನಾನು ಚಿನ್ನ. ಮತ್ತೆ ಯಾಕ್ರಿ ನನ್ನ ಕೈಲಿ ಹರಕೆ ತೊಟ್ಲನ್ನ ಕಟ್ಟಿ ಹರಕೆ ತೀರಿಸ್ಲಿಲ್ಲ ನೀವು? ಹರಕೆ ತೊಟ್ಲ? ಅವ್ವ, ಅದೇ ನಿಮಗೆ ಗೊತ್ತಿಲ್ಲ, ಎಲ್ಲ ನನ್ನ ಕರ್ಮ ರೀ. ಅದೇನ್ ಗೊತ್ತಾ? ಓ ಇಷ್ಟೇನಾ? ಜನನಿಗೆ ಹರಕೆ ತೊಟ್ಲು ಕಟ್ಟಿದ್ ಕೇಳಿ ಭಾಳ ಸಂತೋಷ ಆಯ್ತು ಕಣೆ. ನಿನಗೂ ಕಟ್ಬೇಕಾಗಿತ್ತಪ್ಪ. ನೀನು ಅವತ್ತೇ ಅದನ್ನು ನಂಗೆ ಹೇಳಬೇಕಾಗಿತ್ತು ತಾನೆ. ನೀನೇನು ಬೇಜಾರು ಮಾಡ್ಕೋಬೇಡ, ನಾಳೆನೇ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ನಿನ್ನ ಕೈಲಿ ಹರಕೆ ತೊಟ್ಲು ಕಟ್ಟಿಸ್ಬಿಡ್ತೀನಿ, ಏನು? ಹಾ ಸರಿ ಸರಿ. ಆದರೆ ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ. ಮತ್ತೆ ನಿನ್ನ ವಯಸ್ಸಿನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಮರ್ಯಾದೆ ಹೋಗೋದು ನಿಂದೆ, ನೆನಪಿರ್ಲಿ. ಇನ್ನೊಂದ್ಸಲ ನನ್ನ ವಯಸ್ಸಿನ ಬಗ್ಗೆ ಮಾತಾಡಿದ್ರೆ ಜೀವ ತೆಗೆದು ಬಿಡ್ತೀನಿ ರೀ. ನನ್ಗೆ ಇನ್ನೊಂದು ಬಯಕೆ ಆಗ್ತಾ ಇದೆ. ಏನಿಲ್ಲಮ್ಮ? ನನ್ಗೆ ದೋಸೆ ತಿನ್ಬೇಕು ಅನಿಸ್ತಾ ಇದೆ. ದೋಸೆನಾ? ಈಗಲೇ ಕಿಚನ್ ಡಿಪಾರ್ಟ್ಮೆಂಟ್ ಹೋಗಿ ಹೇಳಿ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ರೀ ಬಂದ್ರಿ ಇಲ್ಲಿ. ಅವ್ರು ಯಾರಾದ್ರೂ ಮಾಡಿದ್ರೆ ನನ್ನ ಬಯಕೆ ಹೇಗ್ ರೀತಿ ಇರುತ್ತೆ? ನೀವೇ ನಿಮ್ ಕೈಯಾರ ಮಾಡಿ ತಗೊಂಡ್ ಬಂದು ತಿನ್ನಿಸ್ಬೇಕು. ಇದೆಂತ ಬಯಕೆನೆ? ಹಾ ಯಾಕೆ? ಮೊದಲನೇ ಮಗು ಬಸ್ರಿ ಇದ್ದಾಗ ಮಧ್ಯರಾತ್ರಿ 2 ಗಂಟೆಯಲ್ಲಿ ಬಿಸಿಬೇಳೆ ಬಾತ್ ಬೇಕು ಅಂದ ತಕ್ಷಣ ನೀವೇ ಓಡೋಡೋಗಿ ಮಾಡ್ಕೊಂಡ್ ಬಂದು ನನಗೆ ತಿನ್ಸಿದ್ರಿ. ಈಗೆಲ್ಲ ಪ್ರೀತಿ? ಅಯ್ಯೋ ದಾಮು, ಅವತ್ತು ಮಧ್ಯರಾತ್ರಿ 2 ಗಂಟೆ ಆಗಿತ್ತು, ಎಲ್ರು ಮತ್ತೆ ನಿದ್ದೆ ಮಾಡ್ತಾ ಇದ್ರು. ಈಗ ಬೆಳಿಗ್ಗೆ ಕಣೆ ಎಲ್ರು ಎದ್ದಿರ್ತಾರೆ. ಅಣ್ಣನು ಅತ್ತಿಗೆನೂ ನೋಡಿ ಏನು ಅಂತ ಕೇಳ್ಬಿಟ್ರೆ ಏನು ಅಂತ ಉತ್ತರ ಕೊಡೋದು. ಅಯ್ಯೋ ಅದಾ, ನಿಮ್ಮ ಅಣ್ಣ ಅದಕ್ಕೇನು ಬೆಳಗ್ಗೆನೆ ಎಲ್ಲೋ ಹೋದ್ರು, ಯಾರು ಬರಲಿಲ್ಲ. ಎಲ್ಲೋದ್ರು ಅಂತಾನೂ ಗೊತ್ತಿಲ್ಲ. ನೀವು ಹೋಗಿಪ್ಪ, ದೋಸೆ ಮಾಡ್ಕೊಂಡು ಬಂದು ತಿನ್ಸಿ. ಹಾಗಾದ್ರೆ ಸೂಪರ್ ಕಡೆ. ಈಗ ಹೋಗಿ ಹೀಗೆ ಬಂದೆ. ನನ್ನ ಗಂಡ ಮೋಹನ್. ಫ್ರೆಂಡ್ಸ್, ನಿಮ್ಗೂ ದೋಸೆ ಬೇಕಾ? ಕಡಲ್ಲ. ಪಾರ್ವತಿ, ಪಾರ್ವತಿ ಎಲ್ಲಿದ್ಯಮ್ಮ?
ಮಾವ ಏನ್ ಮಾವ ಇದು? ನೀನೇ ನೋಡು. ಒಬ್ಬಟ್ಟು. ಪ್ರೀತು ದುಬೈನ ವಾಪಸ್ ಬಂದ ಖುಷಿಲಿ ಅಖಿಲ ಒಬ್ಬಟ್ಟು ಮಾಡಿಸಿದ್ಲು. ಜನನಿ ಇಷ್ಟಪಟ್ಟು ತಿಂದ್ಲು. ಅವ್ಳು ಸಿಕ್ಕಿದ್ದು ನಿನಗೂ ಸಿಗ್ಬೇಕಲ್ವಾ, ಅದಕ್ಕೆ ತಂದೆ. ಓ, ಅತ್ಯಮ್ಮ ಮಾಡಿಸಿದ್ದ? ತಿನ್ನು ತಿನ್ನು. ಬೇಡ ಮಾವ. ಯಾಕೆ ಪಾರು, ಅಪ್ಪವರು ಅಷ್ಟು ಪ್ರೀತಿಯಿಂದ ಹೋಳಿಗೆ ತಂದು ಕೊಡ್ತಿದ್ದಾರೆ, ಬೇಡ ಅಂತೀಯಲ್ಲ? ನಾನು ಮಾಡಿಸಿದ್ದು ಅಂತ ಬೇಡ ಅಂತೀಯ ಪಾರ್ವತಿ? ನನ್ನ ಮೇಲೆ ನಿನಗಷ್ಟೊಂದು ತಿರಸ್ಕಾರನ? ಬೇಡ ಅಂದಿದ್ದು ಇವಾಗ ಬೇಡ ಅಂತ. ಯಜಮಾನ್ರು ಬಂದಮೇಲೆ ನಾನು ಯಜಮಾನ್ರು ಒಟ್ಟಿಗೆ ತಿಂತೀವಿ. ಅಯ್ಯೋ, ಆದಿತ್ಯ ಬರೋದು ಹಿಂಗೆ ಎಷ್ಟೊತ್ತಾಗುತ್ತೋ, ಈಗ ಸ್ವಲ್ಪ ತಿನ್ನಮ್ಮ. ಅವ್ನು ಬಂದಮೇಲೆ ಅವನ ಜೊತೆ ಇನ್ನೊಂದ್ಸತಿ ತಿಂದು. ಈ ರಘು ಎಷ್ಟು ಸುಲಭವಾಗಿ ಏನೂ ಆಗಿಲ್ಲ ಅನ್ನೋ ಥರ ಹೋಗಿ ಪಾರ್ವತಿನ ಆದಿನ ಮಾತಾಡಿಸ್ಕೊಂಡು ಬರ್ತಾರೆ. ನನಗೆ ಈ ಅದೃಷ್ಟ ಇಲ್ಲದೆ ಹೋಯ್ತಲ್ಲ ದೇವ್ರೇ, ಯಾಕೆ ನನ್ನ ಈ ಥರ ಧರ್ಮ ಸಂಕಟಕ್ಕೆ ಸಿಕ್ಕಾಕಿಸ್ದೆ? ನನ್ನ ಅತ್ಯಮ್ಮನ ಸಂಬಂಧ ಸಿಹಿಯಾಗಿಲ್ದೇ ಇದ್ರೆ ಏನಂತೆ? ಅತ್ಯಮ್ಮ ಮಾಡಿಸಿರೋ ಈ ಸಿಹಿ ತಿನ್ನೋ ಹಾಗಾಯ್ತಲ್ಲ, ನನಗಷ್ಟೇ ಸಾಕು ಮಾವ. ಇಲ್ಲ, ನಾನು ಈ ಥರ ನೊಂದ್ಕೊಂಡು ಕೂರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನನಗೆ ಆ ಭಗವಂತ ಕೈ ತುಂಬ ಮನೆ ತುಂಬ ಖುಷಿನ ಕೊಡ್ತಿದ್ದಾನೆ. ನನ್ನ ಈ ಮೊಮ್ಮಗು ನನ್ನ ಅರಮನೆಗೆ ಬರೋವರೆಗೂ ಅದರ ಆರೈಕೆ ಮಾಡೋಕ್ಕೂ ನಾನು ಒಂದು ದಾರಿ ಕಂಡುಕೊಳ್ಳೇಬೇಕು. ಮಾವ, ನನಗೊಂದು ಆಸೆ. ಏನಮ್ಮ ಅದು? ನನಗೆ ಅತ್ಯಮ್ಮ ಮಾಡಿರೋ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಪಾರ್ವತಿಗೆ ನಾನು ಮಾಡಿರೋ ಪಾಯಸ ತಿನ್ನಬೇಕು ಅಂತ ಬಯಕೆ ಆಗ್ತಿದ್ಯಾ? ಅವಳ ಇಷ್ಟನ ಈಡೇರಿಸೋದಕ್ಕೆ ಆ ದೇವರೇ ಈ ಮೂಲಕ ನನಗೊಂದು ಅವಕಾಶ ಮಾಡಿಕೊಡ್ತಿದ್ದಾನೆ ಅಂತ ನಾನು ಯಾಕೆ ಅಂದ್ಕೋಬಾರ್ದು? ಅತ್ಯಮ್ಮ ಯಾವಾಗಲಾದರೂ ಜನನಿಗೋಸ್ಕರ ಪಾಯಸ ಮಾಡಿದ್ರೆ ನನಗೂ ತಗೊಂಬಂದು ಕೊಡ್ಬೋದಾ? ಜನನಿಗೋಸ್ಕರ ಮಾಡಿದ ಪಾಯಸ ಅಲ್ಲ ಪಾರ್ವತಿ, ನಿನಗೋಸ್ಕರ ಅಂತಾನೇ ಮಾಡ್ತೀನಿ ಮಗಳೇ. ನನ್ನ ಮೇಲೆ ಕೋಪ ಮಾಡಿಕೊಂಡು ತಾಯಿ ಆಗ್ತಿರೋ ವಿಷಯ ಹೇಳದೇ ಇದ್ರೆ ಏನಂತೆ? ನಾನು ಮಾಡಿದ ಪಾಯಸನಾದರೂ ತಿಂತೀನಿ ಅಂದ್ಯಲ್ಲ, ಅಷ್ಟು ಸಾಕು. ಅದನ್ನ ನಿಮ್ ಬಾಯ್ಬಿಟ್ಟು ಕೇಳ್ಬೇಕೇನಮ್ಮ? ಖಂಡಿತ ತರ್ತೀನಿ. ಅಖಿಲಮ್ಮ ಬಂದನು ನಮ್ಮ ಸಾರಥಿ ಬಂದನು ಅವನ ಮಕ್ಕಳಿ ಗಂಭೀರ ಲುಕ್ಕಲಿ ಬರಜೋರ ಯು ತಂದನು ಗೆಲ್ವನು ತಂದನು ರಾಜಕ್ಕೆ ಒಡೆಯನು ಕಮ್ಮಿ ಸವಾರಿ ಎಷ್ಟು ಪುಣ್ಯ ಮಾಡದೆ ಕಣ್ಣು.
ಅಖಿಲಮ್ಮನವರು ಈಗ ತಾನೇ ಇಲ್ಲಿದ್ದಂಗೆ ಅಲ್ಲ ಹನುಮಂತು, ಅಖಿಲ ಇಲ್ಲಿಗೆ ಯಾಕೆ ಬರ್ತಾಳೆ? ನಿನ್ಗೆ ಯಾಕೆ ಹಾಗನ್ನಿಸ್ತು? ರೇಷ್ಮೆ ಸೀರೆ ಕಾಣಿಸ್ತೋಪೋರೆ, ಹಸನಕೋಟೆಯಲ್ಲಿ ಅಖಿಲಮ್ಮನವ್ರೊಬ್ಬರೇ ಅಲ್ವಾ ರೇಷ್ಮೆ ಸೀರೆ ಉಡೋದು, ಅದಕ್ಕೆ. ಅಯ್ಯೋ, ಅದು ಏನು ನೋಡಿ ರೇಷ್ಮೆ ಸೀರೆ ಅನ್ಕೊಂಡ್ಯೋ? ಅಖಿಲ ಇಲ್ಲಿ ಬರೋದಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಬೇಕಲ್ಲ. ನೀನು ಯಾವುದಾದ್ರೂ ಕೆಲಸದ ಮೇಲೆ ಕಳಿಸೋದಾದ್ರು ಜಯ ಕೈಲಿ ಫೋನ್ ಮಾಡಿಸಿದಾನೆ ಕರೆಸ್ತಾಳೆ. ನಿನ್ನ ಕೈಗೆ ಪೆಟ್ಟಾಗಿ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಅಂತ ಗೊತ್ತಾದಾಗ ತಕ್ಷಣ ಹೊರಟ್ಲು. ಆದರೆ ಮಗ ಸೊಸೆ ಇಬ್ಬರು ಇಲ್ಲಿರೋದು ಅವಳನ್ನ ತಡೆದ್ಬಿಡ್ತು. ಅಲ್ಲ ಹನುಮಂತು, ನಿನ್ನ ಕೈಗೆ ಪೆಟ್ಟಾದಾಗಲೇ ಇಲ್ಲಿ ಬರೋದಕ್ಕೆ ಹಿಂಜರಿದವಳು ಇವತ್ತು ಯಾವ ಕಾರಣ ಇಟ್ಕೊಂಡು ಬರ್ತಾಳೆ? ನಾನು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಇಲ್ಲಿ ಬರ್ತಾಳೆ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಎಷ್ಟೋ ಸಲ ಆದಿತ್ಯ ಪಾರ್ವತಿ ಇಲ್ಲಿ ಬಂದಮೇಲೆ ನಾನು ಬಂದು ಹೋಗಿದ್ದೀನಿ, ಯಾವತ್ತೂ ಹಿಂಬಾಲಿಸ್ಕೊಂಡು ಬಂದಿಲ್ಲ. ಒಂದು ವೇಳೆ ನಾನು ವಾಪಸ್ ಹೋಗೋದೇನಾದ್ರು ತಡ ಆಗಿದ್ರೆ ಕನ್ಸರ್ನ್ಗೆ ಅವ್ನು ಫೋನ್ ಮಾಡ್ತಾಳೆ ಅಷ್ಟೇ. ನಮ್ಮ ಪಾರ್ವತಿ ಬಸ್ರಿ ಅಂತ ಏನಾದರೂ ಗೊತ್ತಾಗಿ ಬಂದ್ಬಿಟ್ರ ಅಂದ್ಕೊಂಡೆ. ಅಂದರೆ ಮಕ್ಕಳು ಕೊಟ್ಟು ನೋವನ್ನ ಮೊಮ್ಮಕ್ಕಳು ಮರೆಸ್ತವೆ ಅಂತಾರೆ. ಅಖಿಲಮ್ಮಂಗೂ ಈ ಸಿಹಿ ಸುದ್ದಿ ಗೊತ್ತಾಗಿ ಮನಸ್ಕರ್ಗೆ ಬಂದ್ರೇನು ಅಂದ್ಕೊಂಡೆ. ಒಂದು ವೇಳೆ ಹಾಗೇನಾದರೂ ಇದ್ದಿದ್ರೆ ಅಖಿಲ ಹೊರಗಡೆ ಯಾಕೆ ನಿಂತ್ಕೋತಾಳೆ? ಒಳಗಡೆ ಬಂದ್ಬಿಡ್ತಿದ್ಲು ಅಲ್ವಾ? ಆದರೂ ಈಗ ನೀನು ಹೇಳಿದ ವಿಷಯ ಕೇಳಿ ಮನಸ್ಸಿಗೆ ನೆಮ್ಮದಿ ಅನಿಸ್ತು ಅಪ್ಪ. ಅತ್ಯಮ್ಮಂಗೂ ಈ ವಿಷಯ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅದೆಲ್ಲ ಈಗ ನಿನ್ನ ಆದಿತ್ಯ ಕೈಲಿದೆಯಮ್ಮ. ನೀವಿಬ್ರು ತಾನೇ ಆ ವಿಷಯ ಅವಳು ಗೊತ್ತಾಗಬಾರ್ದು ಅಂತ ನಮ್ಮಿಬ್ರು ಬಾಯಿ ಕಟ್ಟು ಹಾಕಿರೋದು. ಈಗ ಕಟ್ಟನ್ನು ನೀವೇ ಬಿಚ್ಚಬೇಕು. ಆದಷ್ಟು ಬೇಗ ಅವಳಿಗೆ ಗೊತ್ತಾಗೋ ದಿನ ಬೇಗ ಬರಲಿ. ಅವಳಿಂದ ಈ ವಿಷಯ ಮುಚ್ಚಿಡೋದಕ್ಕೆ ನನಗೂ ತುಂಬ ಹಿಂಸೆ ಅನಿಸ್ತಾ ಇದೆ. ಅಖಿಲ ನಿನ್ನ ನೋಡೋಕ್ಕೆ, ನೀವಿಬ್ರನ್ನ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಇಲ್ಲಿ ಬರೋ ದಿನ ಆದಷ್ಟು ಬೇಗ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಮ್ಮ. ದಾಮಿನಿ, ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ಟೆ? ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಅದು ಮ್ಯಾಮ್ ಮೋಹನ್ ಸರ್ ಬಿಸಿ ಬಿಸಿ ದೋಸೆ ಮಾಡಿಕೊಡು. ಮೋಹನ್, ಏನಿದು? ಅದು ಅದಕ್ಕೆ ದಾಮುಗೆ ದೋಸೆ ತಿನ್ನಬೇಕು ಅಂತ ಆಸೆ ಆಯ್ತಂತೆ, ಅದಕ್ಕೆ ನಾನೇ ಮಾಡ್ಕೊಂಬಂದೆ. ಸ್ಟಾಫಿಗೆ ಯಾರಿಗಾದ್ರೂ ಹೇಳಿದ್ರೆ ಮಾಡ್ಕೊಡ್ತಿದ್ರಲ್ಲ? ಅವ್ರು ಹೇಳಿದ್ರು ಅತ್ತಿಗೆ ಮಾಡ್ಕೊಡ್ತೀನಿ ಅಂದರು. ಆದರೆ ಈ ದಾಮು ಅಕ್ಕ ಅಂದ್ರೆ ಕೆಲಸದವ್ರಿಗೆ ಹೇಳಿ ಮಾಡ್ಕೊಡಕ್ಕೆ ಅಂತ ನಾನು ಹೇಳಿದೆ, ಆದರೆ ಇವರೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನು ಹೇಳ್ಬೇಕಕ್ಕ ಇವ್ರಿಗೆ? ಏನು ಹೇಳೋದು ಏನು ಬಂತು ದಾಮಿನಿ? ಮೋಹನ್ಗೆ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನೋಡು. ನೀನು ಆಸೆ ಪಟ್ಟಿ ಅಂತ ನಿನಗೆ ದೋಸೆ ಮಾಡಿ ತೊಗೊಂಡು ಬಂದಿದ್ದಾರೆ ಅಂತಂದರೆ ನನಗೆ ನಿನ್ನ ಪ್ರೆಗ್ನೆನ್ಸಿ ಟೈಮ್ ಜ್ಞಾಪಕಕ್ಕೆ ಬರ್ತಿದೆ. ನೀನು ನಿನ್ನ ಮಗಳಿಗೆ ಪ್ರೆಗ್ನೆಂಟ್ ಆಗಿದ್ದಾಗ ನಿನಗದು ಏನು ಇಷ್ಟ ಅಂತ ಹೇಳ್ತೀಯೋ ಅದನ್ನೆಲ್ಲ ಮಾಡಿ ನಿನಗೆ ತಂದು ಕೊಡೋದಕ್ಕೆ ಹರ ಸಾಹಸ ಪಡ್ತಿದ್ರು ಮೋಹನ್. ಈಗ ನೀನು ಪ್ರೆಗ್ನೆಂಟ್ ಅಲ್ಲ, ಆದರೂ ನೀನು ಇಷ್ಟಪಟ್ಟೆ ಅಂತ ದೋಸೆ ಮಾಡಿ ತಂದುಕೊಟ್ಟಿದ್ದಾರೆ ಅಂತಂದರೆ ಈ ವಯಸ್ಸಿನಲ್ಲೂ ಅವ್ರಿಗೆ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಬರೀ ಅವ್ರಿಗಷ್ಟೇ ಪ್ರೀತಿ ಇದ್ದರೆ ಸಾಲದು, ನೀನು ಅದನ್ನು ಉಳಿಸ್ಕೋಬೇಕು. ಯಾಕಂದರೆ ಏನನ್ನೇ ಆಗಲಿ ಕಳ್ಕೊಂಡ್ಮೇಲೆ ಅದರ ಬೆಲೆ ಏನು ಅಂತ ಗೊತ್ತಾಗೋದು. ಏನ್ರಿ ಅಕ್ಕ, 2 ಮಕ್ಕಳನ್ನ ಹೆತ್ತಿದ್ದಾರೆ, ದೋಸೆ ತಿನ್ನೋಕೆ ನನಗೆ ಬಯಕೆ ಆಗ್ತಿದೆ ಅಂದರೆ
ನಾನು ಬಸ್ರಿ ಅಂತನೂ ಊಹೆ ಮಾಡ್ದಂಗೆ ಹೋಗ್ಬಿಟ್ರಲ್ರಿ. ಅಯ್ಯೋ ನಮ್ಮ ದೋಸೆ ತಿನ್ಲಾ? ರಾಮು, ನಾಳೆ ಪ್ರೀತಿನ ತಿನ್ನಿಸ್ತೀನಿ ಕಣೆ. ಹೇಳಿ ಅವನು ಅವನು ಚಿನ್ನ. ಹೇಗಿದೆ? ಸೂಪರ್. ಆಟೋ ಅಯ್ಯೋ, ಆಟೋ ಅಂತ ಕರೆದಿದ್ದು ನನ್ನನ್ನೇ ಅಲ್ವಾ? ಅಯ್ಯೋ ಸಾರಿ ಅಜ್ಜಿ, ಮೊದಲನೇ ದಿನ ಆಟೋ ಓಡಿಸ್ತಾ ಇದ್ದೀನಿ. ನೀವು ಆಟೋ ಅಂತ ಕರೆದಿದ್ದು ನನಗೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಬನ್ನಿ ಕೂತ್ಕೊಳ್ಳಿ. ಜಯನಗರಕ್ಕೆ ಹೋಗ್ಬೇಕಾ? ಅಲ್ಲಪ್ಪ. ವಿಜಯನಗರ ಅಲ್ಲ. ರಾಜಾಜಿನಗರ ಅಲ್ಲ ಅಲ್ವಾ? ರಾಜರಾಜೇಶ್ವರಿ ನಗರ ಎಲ್ಲಿಗೆ ಅಂತ ಒಂದು ಮಾತು ಹೇಳಿದ್ರೆ ಸಾಕಪ್ಪ. ಅಲ್ಲ ಅಜ್ಜಿ, ಆಟೋ ಹತ್ತೋರು ಯಾವ್ಯಾವ ಶುಭ ಕಾರ್ಯಕ್ಕೆ ಹೋಗ್ತಾ ಇರ್ತಾರೋ ಏನೋ. ನಾನು ಸುಮ್ಮನೆ ಎಲ್ಲಿಗೆ ಅಂತ ಕೇಳಿ ಅವ್ರ ಮನಸ್ಸಿಗೆ ಅಳು ಕುಡ್ಸೋದು ಯಾಕೆ ಅಂತ. ಎಂತ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟವ್ರಪ್ಪ ನಿಮ್ಮ ಅಪ್ಪ ಅಮ್ಮ. ಆಶಾಕಿರಣ ಆಶ್ರಮ ಹತ್ರ ಹೋಗ್ಬೇಕು, ಬರ್ತೀನಪ್ಪ? ಅಜ್ಜಿ, ನಾವಿರೋದೇ ನಿಮ್ಮ ಸೇವೆ ಮಾಡೋದಕ್ಕೆ, ಬರಲ್ಲ ಅಂತ ಹೇಳ್ತೀವಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಲ್ಲ ಕಂದ, ನಮ್ಮಪ್ಪ ನಿಮ್ಮಪ್ಪ ಇಬ್ರು ನನಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹೀಗೆ ಆದರೆ ನಾನು ಹೊತ್ಕಳಿಯೋದು ಹೇಗೆ? ಅಪ್ಪ ತಗೋ. ಏನಕ್ಕಪ್ಪ ಇದು? ನೀನು ಹುಟ್ಟಿದಾಗ ನೀನು ಮೊದಲನೇ ಸ್ವೆಟ್ರ್ ಹಾಕೊಂಡಿದ್ದು ಯಾವ್ದು ಗೊತ್ತಾ? ನಿಮ್ಮಮ್ಮ ತನ್ನ ಕೈಯಾರ ಹೆಣೆದಿದ್ದು. ಸಾಮಾನ್ಯವಾಗಿ ಬಸ್ರಿ ಹೆಣ್ಮಕ್ಳು ತಮ್ಮ ಹುಟ್ಟೋ ಮಗುಗೆ ಈ ರೀತಿ ಏನಾದರೂ ಎಣಿಕೆ ಮಾಡ್ತಾ ಇರ್ತಾರೆ. ನೀನು ಹುಟ್ಟೋ ಮಗುಗೆ ಟೋಪಿನೋ, ಸ್ವೆಟ್ರೋ, ಕೈ ಚೀಲವೋ, ಕಾಲು ಚೀಲವೋ ಏನಾದರೂ ಎಣಿಕೆ ಮಾಡಲಿ ಅಂತ ತಗೊಂಬಂದೆ. ನನ್ನ ಮನ್ಸಿಗೂ ಇದು ಬಂದಿತ್ತಪ್ಪ. ಆದರೆ ಹೇಗೆ ಕೇಳೋದು, ಕಷ್ಟದಲ್ಲಿ ಕಷ್ಟ ಅಂತ ಸುಮ್ಮನಾದೆ. ಅಯ್ಯೋ ನಿನ್ನ, ಆ ದೇವರು ನನ್ನ ಮಗಳ ಇಂಥ ಸಣ್ಣ ಪುಟ್ಟ ಆಸೆಯನ್ನು ಈಡೇರ್ಸೋಕ್ಕಾಗದೇ ಇರೋಷ್ಟು ಬಡತನ ಕೊಟ್ಟಿಲ್ಲ ಕಣೆ. ನಿನಗಿನ್ನೂ ಏನಾದರೂ ಮನಸ್ಸಲ್ಲಿದ್ದರೆ ಬಾಯಿ ಬಿಟ್ಟು ಹೇಳು, ಬಾಯಿ ಬಿಟ್ಕೊಂಡಿರ್ಬೇಡ. ಆಮೇಲೆ ನೀನು ಹುಟ್ಟೋ ಮಗು, ತಾತ ನಾನು ಹೊಟ್ಟೆಯಲ್ಲಿದ್ದಾಗ ನನಗೋಸ್ಕರ ನೀನು ಏನು ಮಾಡಿದೆ ಅಂತ ಕೇಳಿದ್ರೆ ನನಗೂ ಹೇಳೋದಕ್ಕೆ ಮರ್ಯಾದೆ ಇರಬೇಡವಾ? ಇದೇ ಕೊನೆ. ನನಗೆ ಕಷ್ಟ ಅಂತ ನೀನೇನು ಕೇಳದೆ ಇದ್ರೆ ನಿನ್ನ ಜೊತೆ ನಾನು ಟೂ ಬಿಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಅಪ್ಪ. ಇಲ್ಲ ಕಣೆ, ತಮಾಷೆ ಮಾಡಿದೆ ಅಷ್ಟೇ. ನೀನಾಗ ನೀನು ಟೂ ಬಿಟ್ಟು ನಾನು ನಿನ್ನ ಜೊತೆ ಮಾತು ಬಿಡೋದಿಲ್ಲ. ಸರಿ ಸರಿ, ಊಟ ಟೈಮು, ನೀ ಕೂತಿರು, ನಾನು ತಟ್ಟೆಗೆ ಅನ್ನ ಹಾಕೊಂಡ್ಬರ್ತೀನಿ. ಅಪ್ಪ ನಂಗೆ ಬೇಡಪ್ಪ, ಹಸುವಾಗ್ತಾ ಇಲ್ಲ. ಹೌದಾ? ಸರಿ, ನಿಂಗೆ ಹಸುವಾದಾಗ ಹೇಳು, ಅವಾಗಲೇ ಬಡ್ಸ್ಕೊಂಬರ್ತೀನಿ. ಅಪ್ಪ, ಯಜಮಾನ್ರಿಗೊಂದು ಫೋನ್ ಮಾಡಲಾ? ಅಯ್ಯೋ, ನಿನ್ನ ಗಂಡಂಗೆ ಫೋನ್ ಮಾಡೋದಕ್ಕೆ ನನ್ನೇನೆ ಕೇಳೋದು? ನೀನು ಪ್ರೀತಿ ಮಾಡಬೇಕಾದ್ರೆ ನನ್ನೇನಾದರೂ ಕೇಳೋದಿಯಾ? ಅಪ್ಪ, ಅದು ಹಾಗಲ್ಲ. ಇವತ್ತವ್ರು ಮೊದಲನೇ ದಿನ ಕೆಲಸಕ್ಕೆ ಹೋಗಿದ್ದಾರಲ್ವಾ, ಫೋನ್ ಮಾಡಿ ಅವ್ರ ಯೋಗಕ್ಷೇಮ ವಿಚಾರಿಸೋದನ್ನು ಅವ್ರು ತಪ್ಪು ತಿಳ್ಕೊಂಬಿಟ್ರೆ? ಅಂದರೆ ನಿಮ್ಮ ಆಟೋಗೆ ಜನ ಹತ್ತಿದ್ರ, ಸಂಪಾದನೆ ಆಯ್ತಾ ಅಂತ ಕೇಳೋದಕ್ಕೆ ನಾನು ಫೋನ್ ಮಾಡಿದೆ ಅಂತ ಅವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ? ಅವರು ದೊಡ್ಡ ಯಜಮಾನರು, ಆ ರೀತಿ ಎಲ್ಲ ಸಣ್ಣ ಯೋಚನೆ ಮಾಡೋದಿಲ್ಲ. ನೀವು ಫೋನ್ ಮಾಡು. ಸರಿಯಪ್ಪ. ಅಜ್ಜಿ, ನಿಮಗೆ ನಿಮ್ಮವರು ಅಂತ ಯಾರು ಇಲ್ವಾ? ಮಗ, ಮೊಮ್ಮಕ್ಕಳು, ಅಣ್ಣ, ತಮ್ಮ? ಇದಾರಪ್ಪ, 4 ಜನ ಮಕ್ಕಳಿದ್ದಾರೆ.
ಅವ್ರನ್ನ ಸಾಕ್ತಾ ಸಾಕ್ತಾ ನನಗೂ ವಯಸ್ಸಾಯಿತು. ಅವರೆಲ್ಲ ವಯಸ್ಸಿಗೆ ಬಂದರು, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಆದರೆ ಅವರೆಲ್ಲ ಸೇರಿಕೊಂಡು ನನ್ನೊಬ್ಬಳನ್ನ ಸಾಕೋಕ್ಕಾಗಲ್ವಂತೆ. ಅದಕ್ಕೆ ನನ್ನ ತಂದು ಇಲ್ಲಿ ಬಿಟ್ಟಿದ್ದಾರೆ. ತಿಂಗಳಿಗೊಬ್ಬೊಬ್ರು ಈ ಆಶ್ರಮಕ್ಕೆ ದುಡ್ಡು ಹಾಕ್ತಾರೆ. ಆದರೆ ಬಂದು ನೋಡ್ಕೊಂಡು ಹೋಗೋಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಅದಕ್ಕೆ ನಾನೇ ಆವಾಗ ಅವ್ರ ಮನೆಗೆ ಹೋಗಿ ಬರ್ತೀನಿ. ಈಗಲೂ ಮಗನ ಮನೆಗೆ ಹೋಗಿ ಬಂದೆ. ಆ ದೇವ್ರಿಗೆ ನನ್ನನ್ನು ಕರ್ಕೊಳ್ಳೋ ಅವಸರ ಇದೆಯೋ ಇಲ್ವೋ, ಆದರೆ ನನ್ನ ಮಕ್ಕಳಿಗೆ ಮಾತ್ರ ಅವ್ರ ಮನೆಯಿಂದ ಇಲ್ಲಿಗೆ ಕಳಿಸೋ ಅವಸರ. ನನ್ನ ಕತೆ ಬಿಡಪ್ಪ, ದೇವರು ಬಾ ಅಂತಿಲ್ಲ, ಜನ ನನ್ನ ಇರು ಅಂತಿಲ್ಲ. ಅಯ್ಯೋ ಬಿಡು. ಬೇಡ ಅಜ್ಜಿ, ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನಿಮಗೆ ಏನಕ್ಕಾದರೂ ಆಗುತ್ತೆ. ನನ್ನನ್ನು ನಿಮ್ಮ ಮಗ ಅಂತ ಅಂದ್ಕೊಳ್ಳಿ, ಸಂಕೋಚ ಪಡಬೇಡಿ. ಅಷ್ಟು ಪುಣ್ಯ ನಾನು ಮಾಡಲಿಲ್ಲ ಬಿಡಪ್ಪ. ನಿನ್ನ ಆಟೋಲ್ಲಿ ನಾನು ಕೂತು ಇನ್ನೂ 10 ನಿಮಿಷ ಆಗಿಲ್ಲ. ಅಷ್ಟರಲ್ಲಿ ನೀನು ನನ್ನ ಕಷ್ಟ ಕೇಳಿ ದುಡ್ಡು ಬೇಡ ಅಂತಿದ್ಯಲ್ಲಪ್ಪ. ಆದರೆ ನನ್ನ ಮಕ್ಕಳು ನನ್ನನ್ನೇ ಬೇಡ ಅಂದ್ಬಿಟ್ರು. ಮೊದಲನೇ ದಿನ ಮೊದಲನೇ ಬೋಣಿ ಅಂದೆ, ಆದರೆ ಹಂಗೆ ನಿನ್ನ ಕಳ್ಸೋಕ್ಕೆ ನನಗೆ ಮನಸ್ಸಿಲ್ಲಪ್ಪ. ತಗೊಳಪ್ಪ. ಬೇಡ ಅಜ್ಜಿ, ಬರಿಗೈಲಿ ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ. ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಆಶೀರ್ವಾದ ಮಾಡಿ. ಅಯ್ಯೋ ಸುಖವಾಗಿರಪ್ಪ.